ಹಾಯ್ ಆಲ್. ಸೊ ಇವತ್ತು ನಾನೊಂದು ಫ್ಲಾಪ್ ಸ್ಟೋರಿ ಹೇಳ್ತಾ ಇದ್ದೀನಿ. ಸೊ ಬೋರ್ ಆಗ್ತಿತ್ತು, ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಇದನ್ನು ಟ್ರೈ ಮಾಡ್ತಾಯಿದ್ವಿ. ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಎಲ್ಲ ಕರೆಕ್ಟಾಗೇ ಇತ್ತು. ಸ್ಟಾರ್ಟಿಂಗ್ ಮಾಡುವಾಗ ಕಡಲೆ ಬೀಜ ಹುರಿದಿದ್ದು, ಪಪ್ ಮಾಡ್ಕೊಂಡಿದ್ದು, ಆಮೇಲೆ ಬೆಲ್ಲನ ಪಾಕ ಮಾಡ್ಕೊಳ್ಳೋವರೆಗೂ ಎಲ್ಲ ಕರೆಕ್ಟಾಗಿತ್ತು. ಈ ಬೆಲ್ಲ ಪಾಕ ಮಾಡ್ಕೊಳ್ಳೋ ಪ್ರಾಸೆಸ್ಸಲ್ಲಿ ಎಲ್ಲೋ ಒಂದು ಎಡವಟ್ಟಾಯಿತು. ಏನು ಅಂತ ಗೊತ್ತಿಲ್ಲ ನನಗೂ. ಪಾಕ ಸರಿಯಾಗಿ ಬರಲಿಲ್ಲ ಅನಿಸುತ್ತೆ. ನಮ್ಮಮ್ಮ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದರು. ಅಲ್ಲಿವರೆಗೂ ಅವ್ರು ಹೆಲ್ಪ್ ಮಾಡೋಕ್ಕೂ ಬರಲಿಲ್ಲ. ಮೋಸ್ಟ್ಲಿ ಪಾಕ ಕರೆಕ್ಟಾಗಿ ಬರಲಿಲ್ಲ ಅನಿಸುತ್ತೆ. ಇದು ಆ್ಯಕ್ಚುಲಾಗಿ ಹಾಳಾಗೋದಕ್ಕೆ ಕಾರಣ ನಮ್ಮಮ್ಮನೇ. ಯಾಕಂದರೆ ಅವರು ಲಾಸ್ಟ್ ಮೂಮೆಂಟಲ್ಲಿ ಬಂದರು. ನಾನು ಫಸ್ಟಿಂದನೇ ಕರೆದೆ ಹೆಲ್ಪ್ ಮಾಡೋದಕ್ಕೆ. ಅವ್ರು ಬರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಪಾಕ ಗಟ್ಟಿ ಆಗ್ತಾಯಿದೆ, ಸ್ವಲ್ಪ ಬಾ ಹೆಲ್ಪ್ ಮಾಡು ಅಂದಾಗ ಆವಾಗ ಬಂದ್ಬಿಟ್ಟು ಅವರು ಪಾಕ ತೆಗಿಲಿಲ್ಲ ಬೇಗ. ಅದು ಇನ್ನೂ ಗಟ್ಟಿಯಾಗೋಯ್ತು. ಹಾಗಾಗಿ ಇದಕ್ಕೆ ಕಾರಣ ನಮ್ಮಮ್ಮನೇ. ಹಾಕು ಇದನ್ನ ತಗೋ ಬಟ್ಲು ಅಲ್ಲಿ ಕೇಳಿಸ್ತಾ. ಅಟ್ ಲಾಸ್ಟ್ ಇದು ಈ ಥರ ಆಯಿತು. ಅದಕ್ಕೆ ಒಂದು ಪ್ಲೇಟಿಗೆ ತುಪ್ಪ ಸವರ್ಬಿಟ್ಟು ಅದನ್ನೆಲ್ಲ ಹಾಕಿದ್ವಿ. ಬಟ್ ಅದು ನಾವು ಮಾಡ್ತಾ ಇದ್ದಿದ್ದು ಬರ್ಫಿ ಆ್ಯಕ್ಚುಲಾಗಿ. ಬಟ್ ಅದಾಗಿದೆ ಬೇರೆ. ಅಟ್ಲೀಸ್ಟ್ ಒಂದು ಕಡಲೆ ಬೀಜದ ಉಂಡೆ ಆದರೂ ಆಗುತ್ತೆ ಅಂದರೂ ಅದು ಆಗಲಿಲ್ಲ ಅದು. ಸೊ ಮತ್ತೆ ನಾವು ಪಾಕನ ಮಾಡಿಬಿಟ್ಟು ತೆಳ್ಳಗೆ ಮತ್ತೆ ಅದನ್ನು ಇದ್ರ ಮೇಲೆ ಹಾಕಿ ಉಂಡೆ ಕಟ್ಟಿ ಇಟ್ವಿ. ಸೊ ದಿಸ್ ವಾಸ್ ಮೈ ಫ್ಲಾಪ್ ಸ್ಟೋರಿ.